कर्नाटक राज्य में दिन ब दिन डेंगू का खौफ बढ़ता ही जा रहा है। इन बढ़ते मरीजों की संख्या को देखते हुए लोगों में डेंगू का खौफ और भी ज़्यादा बढ़ रहा है। बीजापुर में डेंगू को बढ़ता हुआ देखकर आज भारतीय जनता पार्टी नगर घटक की ओर से महानगर पालिका कमिश्नर को मनवी पत्र दिया गया। इस मौके पर कॉरपोरेटर राहुल यादव, कॉरपोरेटर महांतेश बिरादार, नगर मंडल अध्यक्ष शंकर हुगार ने बात की है। देखिए। हमने भारतीय जनता पार्टी विजयपुर नगर घटक से हमने शंकर हुगार के नेतृत्व में मनवी दिया है और आयुक्त और कमिश्नर को हमने आज बात किया, मिल के सब मिला के बात किया है। डेंगू बहुत हो रहा है सब तरफ। कर्नाटक स्टेट में 60,000 डेंगू पेशेंट हुए और अभी हमको सावधान रहना चाहिए। क्यों बोल तो डेंगू बहुत हानिकारक है। वो हर वार्ड में गाड़ी भेजना चाहिए, कचरे की गाड़ी। क्यों बोलते कचरे गाड़ी आप भेजो तो कचरा रास्ते पर नहीं पड़ता है, कचरे में लोग गाड़ी डालते हैं। और केमिकल मशीन एक ही है कॉर्पोरेशन में, केमिकल भी वो केमिकल मारना चाहिए। किधर किधर गंदा है, किधर बारिश का पानी आया है, केमिकल मारने का वो कॉर्पोरेशन की जिम्मेदारी है वो। और कचरे की गाड़ी में और हमारे नागरिक की भी जवाब जिम्मेदारी है। आपको मैं विजयपुर जनता से आग्रह करता हूँ कि कचरा कोई भी रास्ते पर मत सटो, रास्ते पर मत छोड़ो। क्यों तो कचरे की डब्बा रहता है, डब्बे में ला के आप डब्बे में रखो। गाड़ी आता है घर को, 2 दिन को 3 दिन की बार गाड़ी आ रही है। अभी डेली गाड़ी हम आने को अब कमिश्नर के साथ अभी हमने बात किया है। और डेंगू का ये बहुत भयानक रोग है, अभी हमको अलर्ट रहना चाहिए। सब मिला कि हम सब मिला को और डेंगू के बारे में माननीय हमारे आयुक्त को मनवी दिया है। वो बोले हमको प्रॉमिस करे। मैं फिलहाल गाड़ी का इंतजाम करता हूँ, केमिकल का इंतजाम करते को हमको बोला है। आपका नाम? राहुल यादव, ವಿಜಯಪುರ ಸಿಟಿ ಕಾರ್ಪೊರೇಟರ್ ವಿಜಯಪುರ. ಇವತ್ತು ನಮ್ಮ ನಗರ ಮಂಡಳ ವತಿಯಿಂದ ಏನೊಂದು ಮನವಿ ಪತ್ರ ಕೊಡಲಿಕ್ಕೆ ಎಲ್ಲ ನಮ್ಮ ಹಿರಿಯರ ಸದ್ಯ ಬಂದಿದ್ದೀವಿ. ನಮ್ಮ ನಗರ ಮಂಡಳ ಅಧ್ಯಕ್ಷರಾದ ಶಂಕರ್ ಹುಗಾರ್ ಹೇಳಿದಂಗೆ ಇಡೀ ಕರ್ನಾಟಕದಲ್ಲಿ ಇದು ಮಳೆ ಹೆಚ್ಚಾಗಿದ್ದರಿಂದ ಮತ್ತು ಏನು ರಸ್ತೆಯಲ್ಲಿ ಕೆಲವೊಂದು ನೀರು ಎಲ್ಲೆಲ್ಲಿ ನಿಲ್ತಾವ ಮತ್ತು ಚರಂಡಿಯಲ್ಲಿ ನೀರಲ್ಲಿ ನಿಲ್ತಾವ ಅಂಥ ಪ್ರದೇಶದಲ್ಲಿ ಜಾಗ್ರತೆ ತೆಗೆದುಕೊಂಡು ಅತಿ ಶೀಘ್ರವಾಗಿ ಎಲ್ಲ ಅಧಿಕಾರಿಗಳು ಕ್ರಮ ಕೈಗೊಂಡು ಅದನ್ನು ಸ್ವಚ್ಛತೆ ಮಾಡೋದಲ್ಲಿ ಅದು ಫಾಗಿಂಗ್ ಮಷಿನ್ಗಳನ್ನು ಇನ್ನೊಂದು ಹೆಚ್ಚಿಸಿ ಮಾಡಬೇಕು. ಯಾಕಂದರೆ ಇಡೀ ಬಿಜಾಪುರ ನಗರ ಭಾಳ ದೊಡ್ಡ ವಿಸ್ತೀರ್ಣ ಆಗ್ಯದ. ನಾವು ಸಾಕಷ್ಟು ಸಲ ಇದಕ್ಕಿಂತ ಮುಂಚೆ ಅಧಿಕಾರಿಗಳು ಮನವಿ ಮಾಡಿದ್ದೀವಿ, ನೀವು ಫಾಗಿಂಗ್ ಮಷಿನ್ ಎಕ್ಸ್ಟ್ರಾ ಮಾಡಿರಿ, ಒಂದು 3-4 ಹೆಚ್ಚಿಗೆ ತೊಗೊಳ್ರಿ. ಈಗ ನೋಡಿರಿ, ಈಗ ಒಂದು ಸಲ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಡ್ಮಿಟ್ ಆದರೆ 15,000 20,000 ರೂಪಾಯಿ ಖರ್ಚಾಗ್ತದೆ. ಬಡಪಾಯಿಗಳು ಏನು ಮಾಡಬೇಕು, ಅನುಕೂಲ ಇದ್ದವ್ರು ಏನೋ ಮಾಡ್ತಾರೆ. ಇದೆಲ್ಲ ಗಮನ ಇಟ್ಕೋಬೇಕು. ಅಧಿಕಾರಿಗಳನ್ನು ಬರೀ ಕೆಲಸ ಮಾಡೋಕ್ಕೆ ಮೀನಮೇಷ ಎಣಿಸ್ಬಾರ್ದು ಮತ್ತು ತ್ವರಿತಗತಿಯಾಗಿ ಮಾಡಬೇಕು. ಲೇಟಾಗಿ ಅದನ್ನು ಕ್ರಮ ಕೈಗೊಳ್ಳೋದಾಗಲಿ ಅಥವಾ ಆಮ್ಯಾಲೆ ನೋಡೋಣ ಇನ್ನೊಂದು ಸಲ ನೋಡೋದು ಅನ್ನಬಾರ್ದು. ಈಗ ಅಧಿಕಾರಿಗಳು ನಮ್ಮೆಲ್ಲ ಹಿರಿಯ ಸದಸ್ಯರು ಹೇಳ್ದಂಗೆ ಅವರು ಸಹಿತ ಜಾಗೃತ ಆಗ್ಯಾರ. ಸಾಕಷ್ಟು ಕಡೆ ಅವು ಚರಂಡಿಗಳಲ್ಲಿ ಕಸ ತುಂಬಿದ. ಆಮ್ಯಾಗ ನಮ್ಮ ಜನರು ಸಹಿತ ಸ್ವಲ್ಪ ಸಮಾಜ ಕಳ್ಕಳಿ ಇರಬೇಕಾಗ್ತದೆ. ಪ್ರತಿಯೊಂದು ಕಾರ್ಪೊರೇಟ್ರು ಅಧಿಕಾರಿಗಳು ಮಾಡೋಕ್ಕಾಗಂಗಿಲ್ಲ. ಎಷ್ಟೇ ಅನುಕೂಲ ಮಾಡಿಕೊಟ್ರು, ಒಳ್ಳೆಯ ರಸ್ತೆ ಮಾಡಿರ್ತೀವಿ, ಬೀದಿ ದೀಪ ಆಗಿರ್ತಾವೆ, ಎಲ್ಲ ಆಗಿರ್ತಾವೆ, ಚರಂಡಿ ಆಗಿರ್ತದೆ. ಕಸಗಳನ್ನು ರಸ್ತೆಗೆ ಒಗಿಬಾರ್ದು, ಚರಂಡಿಗೆ ಒಗಿಬಾರ್ದು. ಗಾಡಿ ಬಂದಾಗ ಒಗಿಬೇಕಂತ ನಾವು ಸ್ವಲ್ಪ ಜನರು ಜಾಗೃತ ಆಗಬೇಕಾಗ್ತದೆ. ಪ್ರತಿಯೊಂದು ಎಲ್ಲರೂ ಸರ್ಕಾರ ಮಾಡಲಿ, ಎಲ್ಲ ಅಧಿಕಾರಿಗಳು ಮಾಡಲಿ ಅನ್ನೋಕ್ಕಿಂತ ಒಂದು 50% ನಾವು ಸಾರ್ವಜನಿಕ ಸಹಕಾರ ಮಾಡಿದ್ರೆ ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ನಾನು ನಿಮ್ಮಿಂದ ಮುಖಾಂತರ ಏನು ಜನರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಸಹಿತ ಸ್ವಲ್ಪ ಪರಿಸರ ಬಗ್ಗೆ ಕಾಳಜಿ ವಹಿಸ್ರಿ. ಪ್ಲಾಸ್ಟಿಕ್ನಾಗಿ ಊಟದ ವಸ್ತು ಒಗಿಬೇಡ್ರಿ, ಅಲ್ಲಲ್ಲಿ ಕೆಲವೊಂದು ರಸ್ತೆ ಮೇಲೆ ಒಗಿಬೇಡ್ರಿ. ನಮ್ಮನ್ನ ಹೇಳಿದ್ರೆ ಮೋಸದ ಅಂಗಡಿಗಳನ್ನ ಕೆಲವೊಂದು ಅದಕ್ಕೆಲ್ಲ ಪ್ಯಾಕಿಂಗ್ ಮಾಡಿರಿ, ಎಲ್ಲ ಪ್ಲಾಸ್ಟಿಕ್ ಸಮೇತ. ಯಾಕಂದ್ರೆ ಕೆಲವೊಬ್ರು ನೋಡೋಕ್ಕಾಗಂಗಿಲ್ಲ, ಕೆಲವೊಂದು ನೋಡೋಕೆ ಕೂತಿರ್ತಾವೆ, ತಿಂದ್ಮ್ಯಾಗ ಅವರಿಗೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಎಲ್ಲ ಗಮನ ಇಟ್ಕೊಂಡು ಆದಷ್ಟು ಬೇಗ ಅದನ್ನು ಕ್ರಮ ಕೈಗೊಳ್ರಿ, ಜನರಿಗೆ ಆರೋಗ್ಯ ಪರಿಣಾಮ ಬೀಳದಿರಲಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. सर, आप भी एक कॉर्पोरेटर है, तो आपको क्या लगता है कि डेंगू को रोकने के लिए और क्या किस तरह का कदम उठाना चाहिए? डेंगू रोकने के लिए अभी बोल दिया ना, अभी सब लोग क्लीन रहना चाहिए. एक ही ऑफिसर से इतना नहीं हो सकता है. हम सार्वजनिक सब लोग वो क्या करना चाहिए, तो कचरा बाहर नहीं सटना चाहिए, जो पानी ठहरता है वो नहीं देखना चाहिए. संप में पानी ठहरता है लेकिन गार्डन में ठहरता, वो दूसरे घर को जाता है, वो मॉस्किटोज, ये सब लोग देखना पड़ता है. हमारे लोग भी ತಮಗೆಲ್ಲ ಗೊತ್ತಿರುವಂತೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಅವ್ಯಾತವಾಗಿ ಹೆಚ್ಚಾಗುತ್ತಿರುವ ಕಾರಣ ಈಗ ನಾವು ವಿಜಯಪುರ ನಗರದಲ್ಲಿಯೂ ಸಹ ಇಂಥ ಪ್ರಕರಣಗಳು ಕಂಡುಬರುತ್ತಿರುವುದರಿಂದ ಮಾನ್ಯ ನಮ್ಮ ನಗರ ಆಯುಕ್ತರಿಗೆ ಒಂದು ನಗರ ಪಾಲಿಕೆ ಎಲ್ಲ ಮಾನ್ಯ ಸದಸ್ಯರು ಜೊತೆಯಾಗಿ ಮತ್ತು ನಮ್ಮ ಎಲ್ಲ BJP ಕಾರ್ಯಕರ್ತರು ಸೇರಿ ನಮ್ಮ ನಗರದಲ್ಲಿ ಏನು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು, ಯಾವ ಥರ ಕೈಗೊಳ್ಳಬೇಕು ಅಂತ ಒಂದು ಮನವಿ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮಾನ್ಯ ಸಂಸದರಾದ ನಮ್ಮ ಏನು ಮಂಜುನಾಥ್ ಸರ್ ಅವರು ಖ್ಯಾತ ಹೃದಯ ತಜ್ಞರು ಮೊನ್ನೆ ಒಂದು ಇದು ಕೊಟ್ಟಿದ್ದಾರೆ,
ಅವ್ರು ಹೇಳಿದ ಪ್ರಕಾರ ನಾವು ಹೇಗೆ ಇದು ಕರೋನಾ ಏನು ಪ್ಯಾಂಡಮಿಕ್ ಆಗಿತ್ತು, ಹಾಗೆಯೇ ಇದು ಒಂದು ಏನು ಡೆಂಗು ಮಲೇರಿಯಾ ಇದೆ ಎಪಿಡೆಮಿಕ್ ಆಗಿ ಘೋಷಣೆ ಮಾಡಬೇಕು, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು, ಮೆಡಿಕಲ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಏನು ಬೈಟ್ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸೇರಿ ಇಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಒಂದು ಘೋಷಣೆ ಮಾಡಿ ಈ ನಗರದೆಲ್ಲೆಡೆ ಏನು 1 ವರ್ಷ ಮಳೆ ಆಗಿದ್ದಿಲ್ಲ, ಆ ಮಳೆ ಆಗ ಕಾರಣ ಎಲ್ಲ ಚರಂಡಿಗಳಲ್ಲಿ ಮಣ್ಣು ಮತ್ತು ಎಲೆಗಳು ಇವು ಸೇರ್ಕಿಸಿಂದ ಎಲ್ಲ ಇದಾಗಿ ಬ್ಲಾಕ್ ಆಗಿವೆ. ಅವೆಲ್ಲ ಈಗೇನದ ಮಳೆ ಆಗಿಬಿಟ್ಟಿದೆ, ಈಗ ಸೊ ಚೆನ್ನಾಗಿ ಮಳೆ ಆಗಿದೆ, ಆದ ಕಾರಣ ಅವೆಲ್ಲ ಬ್ಲಾಕ್ ಆಗ್ಯದ. ಆ ಬ್ಲಾಕ್ ಆದ ಕಾರಣ ಎಲ್ಲ ಕಡೆ ನೀರು ನಿಂತು ಏನು ಸೊಳ್ಳೆಗಳು ಉತ್ಪತ್ತಿಯಾಗ ಕಾರಣ ಆಗಿದೆ. ಅದಕ್ಕೆ ಇದು ಸರಿಪಡಿಸಬೇಕು ಮತ್ತು ಎಲ್ಲ ಕಡೆ ನಮ್ಮ ಮಾಂಸದ ಅಂಗಡಿಗಳಿವೆ, ಅವು ಸಹ ತೆರೆದ ಅಂಗಡಿಗಳ ಪರಿಣಾಮವಾಗಿ ನೊಣಗಳು ಮತ್ತು ಇವು ಥರ ಸೊಳ್ಳೆಗಳು ಹೆಚ್ಚಾಗಿರುವುದರಿಂದ ಅವುಗಳ ಮೇಲೇನೂ ಸ್ವಲ್ಪ ನೀವು ನಿಗಾ ವಹಿಸಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂತ ನಾವು ಇಲ್ಲಿ ಮನವಿ ಕೊಡಕ್ಕೆ ಬಂದಿದ್ವಿ. ನಮ್ಮ ಮನವಿಯನ್ನು ಅತಿ ಹೃದಯಪೂರ್ವಕ ಸ್ವೀಕರಿಸಿ ತಕ್ಕ ಒಂದು ಕ್ರಮ ಕೈಗೊಳ್ಳುತ್ತೆ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ. ನಮಸ್ಕಾರ. ನಾನು ಶಂಕರ್ ಹುಗಾರ್, ನಗರ ಮಂಡಲ ಅಧ್ಯಕ್ಷರು, ವಿಜಯಪುರ. सर, बढ़ते डेंगू के मरीजों को लेकर जब आपने कमिश्नर साहब से बात की है तो इस पर उन्होंने क्या जवाब दिया है? ನಮ್ಮ ಈ ಕ್ರಮ ತಗೋತೀನಿ. ಒಂದು ನೀವು ನಮ್ಮ ಮೇಲೆ ಭರವಸೆ ಕೊಟ್ಟಿದ್ದಾರೆ. ಈಗ ನಾವು ಕಾರ್ಯಪ್ರವೃತ್ತರಾಗಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರೊಂದಿಗೆ ನಾವು ಸಹಗೂಡಿ ನಾವು ಜನರಿಗೆ ಒಂದು ಭರವಸೆ ಕೊಡ್ತೀವಿ ಅಂತ ಹೇಳಿದರು.